ಬಾಲಿವುಡ್ ಅಲ್ಲಿ ಹೋಗಿ ಸ್ಯಾಂಡಲ್ವುಡ್, ಕಾಲಿವುಡ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಿಮ್ದೇ ಒಂದು ಛಾಪನ್ನು ಮೂಡಿಸಿದ್ರಿ. ಈ ಮೂಲಕ ಹೆಮ್ಮೆಯ ಕನ್ನಡಿಗಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದಷ್ಟು ಬೆಸ್ಟ್ ಸೀಕ್ವೆನ್ಸ್ಗಳು ಜನರನ್ನ ಇದೇ ತರ ರಂಜಿಸ್ತಾರೆ ಅಂತ ನಾನು ಕೂಡ ಪ್ರೀತಿಯಿಂದ ಥ್ಯಾಂಕ್ ಯು ಸರ್. ಬಟ್ ಇಷ್ಟರಲ್ಲೂ ಒಂದು ಹೇಳೋದು ನಾನು ಮರ್ತ್ಬಿಟ್ಟೆ ಸರ್. ಬಟ್ ಇವತ್ತೊಂದು ದಿವಸನೂ ನಾನು ಇಲ್ಲಿ ಗಂಟ ಏನ್ ಒಂದು ಪೊಸಿಷನ್ ಬಂದಿದ್ದೀನಿ, ಇದಕ್ಕೆ ಮೇನ್ ಕಾರಣ ಒಂದು ದರ್ಶನ್ ಇರ್ಬೋದು, ಮತ್ತೆ ಒಂದು ನಮ್ಮ ಪ್ರಭು ಸರ್ ಇರ್ಬೋದು. ಬಟ್ ಆ ಕಾರಣದಿಂದನೇ ನನ್ನ ಮಗನಿಗೆ ದರ್ಶನ್ ಅಂತಾನೆ ಹೆಸರಿಟ್ಟೆ. ಏಂತಿಕೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇವತ್ತಿನ ದಿವಸ ನೋಡಿ, ಇವಾಗ ನಾನು ಸಿನಿಮಾ ಕೊಡ್ತಾರೋ ಬಿಡ್ತಾರೋ ಏನೋ ಅನ್ನೋದು ಗೊತ್ತಿಲ್ಲ, ಬಟ್ ಮನೇಲಿ ಆ ವ್ಯಕ್ತಿ ಹೆಸರು ಹೇಳ್ಕೋಬೇಕು. ಇವತ್ತಿನ ದಿವಸ ದರ್ಶನ್ ಸರ್ ಜೊತೆ ನಾನು ಮಾತಾಡ್ತಾ ಇಲ್ಲ, ಜನರಲ್ ಏನೋ ಸಣ್ಣ ಪುಟ್ಟ ಮನಸ್ತಾಪ ಅದು ಇದು. ಬಟ್ ಏನಿದ್ರು ಅವ್ರ ಹೆಸರು ಹೇಳ್ಕೊಂಡು ಅವರು ನಾನಿಲ್ಲ ಅಂದ್ರೆ ನನ್ನ ಮಕ್ಳಿಗೆ ಅದು ಅರ್ಥ ಆಗ್ಬೇಕು. ಇವತ್ತಿನ ದಿವಸ ಏನ್ ನೀವು ಕುತ್ಕೊಂಡು ಏನು ಒಂದು ಪೊಸಿಷನ್ ಇದ್ರು ಏನೇ ಇದ್ರು ಅವ್ರು ನನ್ಗೊಂದು ಹೆಲ್ಪ್ ಮಾಡಿದ ಒಂದು ಇದು ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಂತ ಅದೊಂದು ಗೊತ್ತಾ ನಿಮ್ಮ ಮಗನಿಗೆ ದರ್ಶನ್ 100% ಗೊತ್ತು. ಆಕ್ಚುಲಿ ಅವನಿಗೆ ಆಕಾಶ್ ಆ ಅನ್ನೋ ಅಕ್ಷರದಿಂದ ಬಂತು. ಬಟ್ ಮನೇಲಿ ಯಾರು ಏನೇ ಅಂದ್ರೂ ನಾನು ಒಂದೇ ಮಾತು ಹೇಳಿದ್ದು, ಇಲ್ಲ ದರ್ಶನ್ ಅಂತ ಹೇಳಿ ಫಸ್ಟ್ ಅಂತ ಹೇಳ್ಬಿಟ್ಟೆ. ಅಂದ್ರೆ ನಿಮ್ಗೆ ಮತ್ತೊಂದು ಬದುಕು ಕೊಟ್ಟಿದ್ದವರು ದರ್ಶನ್ ಅವರು. ಅಂದ್ರೆ ಅವಾಗ ಫೈಟ್ ಮಾಸ್ಟರ್ ಆದಾಗ ನನಗೆ ಕೊಟ್ಟಂತ ಒಂದು ಬದುಕು. ಓಕೆ, ಆ ಒಂದು ರೆಸ್ಪೆಕ್ಟ್, ಆ ಒಂದು ಪ್ರೀತಿಗೋಸ್ಕರ ಮಗನಿಗೆ ಇಟ್ಟಿದ್ದು. ಮಗನಿಗೆ ಗೊತ್ತಾ ದರ್ಶನ್ ಹೆಸರು ಇರೋದು? ಗೊತ್ತು, ಎಲ್ರಿಗೂ ಗೊತ್ತು, ಎಲ್ರಿಗೂ ಗೊತ್ತು, ಇಂಡಸ್ಟ್ರಿಗೂ ಗೊತ್ತು ಆಕ್ಚುಲಿ ಹೇಳ್ಬೇಕು.